ಇನ್ನು ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಏನು ಈ ಒಂದು ಸಚಿವ ಸ್ಥಾನ ನನಗೆ ಸಿಕ್ಕಿಲ್ಲ ಅಂತೇಳಿ ಕಾಂಗ್ರೆಸ್ ಶಾಸಕ ಒಬ್ಬರು ಮುನಿಸ್ಕೊಂಡಿದ್ದಾರೆ. ಕಾಂಗ್ರೆಸ್ ನಾಯಕರಿಂದ ಅಂತರವನ್ನ ಕಾಯ್ದುಕೊಂಡಂತಹ ಶಾಸಕ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಮುಂದುವರೆದಂತಹ ಕೈ ಶಾಸಕನ ಮುನಿಸು. ಕಾಂಗ್ರೆಸ್ ನಾಯಕರಿಂದ ಅಂತರವನ್ನ ಕಾಯ್ದುಕೊಂಡ ಕಾಂಗ್ರೆಸ್ ಶಾಸಕ. ಸಚಿವರ ಸ್ವಾಗತ ಸಮಾರಂಭ, ಬರ ಪರಿಶೀಲನೆ ಸಭೆಗೂ ಕೂಡ ಚಕ್ಕರ್. ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದ ರಮೇಶ್ ಬಂಡಿಸಿದ್ದೇಗೌಡ, ಶ್ರೀರಂಗಪಟ್ಟಣ ಶಾಸಕ ಹಾಗೂ ಜೆಸ್ಕಾಂ ಅಧ್ಯಕ್ಷ ರಮೇಶ್, ಮೂರನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಬಂಡಿಸಿದ್ದೇಗೌಡ ಸಚಿವ ಸ್ಥಾನ ಬಯಸಿ ಹಲವು ಬಾರಿ ದೆಹಲಿಗೆ ಪರೇಡ್ ಹಾಕಿದರೂ ಕೂಡ ಹಿರಿತನದ ಆಧಾರದ ಮೇಲೆ ಸಚಿವ ಸ್ಥಾನಕ್ಕಾಗಿ ಪಟ್ಟನ್ನ ಹಿಡಿದು ಕೂತಿದ್ರು. ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕಾಗಿ ರಮೇಶ್ ಬಂಡಿಸಿದ್ದೇಗೌಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ನರೇಂದ್ರ ಸ್ವಾಮಿ, ಚಲುವರಾಯ ಸ್ವಾಮಿಗೆ ಅವಕಾಶ ಸಿಕ್ಕಿದೆ. ಈವರೆಗೂ ರಮೇಶ್ ಬಂಡಿಸಿದ್ದೇಗೌಡ ಭೇಟಿಯಾಗದ ಕಡೆಗಣೆಯನ್ನ ತೋರಿಸ್ತಾ ಇದ್ದಾರೆ. ಇದೇ ಕಾರಣಕ್ಕೆ ನನಗೆ ಬೇಸರ ಆಗಿದೆ ಅಂತ ಹೇಳಿದ್ದಾರೆ. ಇದೇ ಕಾರಣಕ್ಕೆ ನಿನ್ನೆ ನಡೆದಂತಹ ಸಚಿವರ ಸ್ವಾಗತ ಸಮಾರಂಭಕ್ಕೆ ಗೈರಾಗಿರೋದು. ಯಾಕಂದರೆ ನನಗೆ ಸಿಗುತ್ತೆ, ಯಾಕಂದರೆ 3 ಸಲ ಈಗ ಶಾಸಕನಾಗಿರೋದು, ನಾನು ಹಿರಿಯನಾಗಿರೋದ್ರಿಂದ, ಪಕ್ಷಕ್ಕೆ ಸಾಕಷ್ಟು ದುಡ್ದಿರೋದ್ರಿಂದ, ಸಾಕಷ್ಟು ಅದಕ್ಕೆ ನಾನು ಮಣ್ದಿರೋದ್ರಿಂದ ನನಗೆಲ್ಲೋ ಒಂದು ಕಡೆ ಸಚಿವ ಸ್ಥಾನ ಬೇಕಿತ್ತು ಅಂತೇಳಿ ಪಟ್ಟು ಹಿಡಿದು ಕೂಡ ಈ ಹೈಕಮಾಂಡ್ ಬಳಿ ಹೋಗಿ ಮಾತನಾಡಿಕೊಂಡು ಆಗಾಗ ಚಕ್ಕರ್ ಕೂಡ ಹೊಡಿತಾ ಇದ್ರು. ಆದರೆ ಸಚಿವ ಸ್ಥಾನ ಪಟ್ಟಿಯಲ್ಲಿ ತಮ್ಮ ಹೆಸರು ಬಂದಿಲ್ಲ ಅಂತೇಳಿ ಈಗ ರಮೇಶ್ ಅವರು ಬೇಸರವನ್ನು ವ್ಯಕ್ತಪಡಿಸ್ತಾ ಇರೋದು. ರಮೇಶ್ ಬಂಡಿಸಿದ್ದೇಗೌಡರು 3ನೇ ಬಾರಿ ಶಾಸಕರಾಗಿ ಆಯ್ಕೆ ಆದರೂ ಕೂಡ ನನಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ನಾನು ಇಷ್ಟೊಂದು ಸಲ ಹೈಕಮಾಂಡ್ ಬಳಿ ಹೋಗಿ ಮಾತನಾಡಿದ್ರು, ಅಲ್ಲೋಗಿ ನಾನು ಲಾಬಿಯನ್ನು ನಡೆಸಿದ್ರು, ಏನೇ ಕಸರತ್ತನ್ನು ನಡೆಸಿದ್ರು, ಇವತ್ತು ಸಚಿವ ಸ್ಥಾನ ಕೈ ತಪ್ಪಿ ಹೋಗಿದೆ ಅಂತೇಳಿ ನಿರಾಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಪ್ರವೀಣ್, ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಒಂದ್ ಕಡೆ ಮುನಿಸ್ಕೊಂಡ್ಬಿಟ್ಟಿದ್ದಾರೆ ಶಾಸಕರು, ಜೊತೆಗೆ ನಾಯಕರಿಂದ ಅಂತರವನ್ನು ಯಾಕೆ ಕಾಪಾಡ್ಕೊಳ್ತಾ ಇದ್ದಾರೆ ಅಂತ. ಇಂಚರ ಏನು ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಪ್ರಸ್ತುತ ಏನು ಶ್ರೀರಂಗಪಟ್ಟಣದ ಶಾಸಕರಾಗಿದ್ದಾರೆ. ಅವರ ಕುಟುಂಬ ಕಳೆದ 40 ವರ್ಷದಿಂದ ಕೂಡ ಸಕ್ರಿಯವಾಗಿ ರಾಜಕಾರಣದಲ್ಲಿ ಇರುವಂತದ್ದು. ಅವರ ತಂದೆ ಇರ್ಬೋದು, ಅವರ ತಾಯಿ ಇರ್ಬೋದು, ಮತ್ತೆ ರಮೇಶ್ ಬಾಬು ಇರ್ಬೋದು, ಇವರೆಲ್ಲರೂ ಕೂಡ ಸಕ್ರಿಯ ರಾಜಕಾರಣದಲ್ಲಿ ಇದ್ದಂತವ್ರು. ಮತ್ತೆ ಇವರು ಕೂಡ ಏನು JDS ಇಂದ ವಲಸೆ ಬಂದಂತಹ ಶಾಸಕರಾಗಿರ್ತಾರೆ. ಹಾಗಾಗಿ ಅವರು ಕೂಡ ಏನು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ರು. ಯಾಕೆಂದ್ರೆ ಈ ಹಿಂದೆ ಕೂಡ ಅವರ ತಾಯಿಯವ್ರಿಗೂ ಕೂಡ ಸಚಿವ ಸ್ಥಾನ ಸಿಗುವ ಒಂದು ನಿರೀಕ್ಷೆ ಇದ್ದು ಅದು ಕೂಡ ಕೈ ತಪ್ಪಿತ್ತು JDS ಸಂದರ್ಭದಲ್ಲಿ. ಹಾಗಾಗಿ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಗೆ ಸ್ಥಾನಮಾನ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಅವರಿದ್ರು. ಹಾಗಾಗಿ ಆ ಒಂದು ವಿಚಾರವಾಗಿ ಒಂದಷ್ಟು ಲಾಬಿಯನ್ನು ಕೂಡ ಮಾಡಿದ್ರು ಅನ್ನೋ ಒಂದು ಮಾಹಿತಿ ಇರುವಂತದ್ದು. ಆ ಸಂದರ್ಭದಲ್ಲಿ ಅವರಿಗೆ ಒಂದು ನಿಗಮ ಮಂಡಳಿಯನ್ನು ಕೂಡ ಏನು ನೀಡಲಾಗಿತ್ತು. ಆದ್ರೂ ಕೂಡ ಅವರು ಅಸಮಾಧಾನದಿಂದಿದ್ದ ಕಾರಣ ಈಗ ಏನು ಸಚಿವ ಸ್ಥಾನ ಸಿಗದೇ ಇರೋ ಕಾರಣ ನಿನ್ನೆ ನಡೆದಂತಹ ಸಂಭ್ರಮಾಚರಣೆಯಲ್ಲಿ ಅವರು ಭಾಗವಹಿಸಿಲ್ಲ. ಮತ್ತೆ ಎಲ್ಲೂ ಕೂಡ ಚಲುವರಾಯಸ್ವಾಮಿ ಅವ್ರ ಜೊತೆಗೆ ಆಗಿರ್ಬೋದು, ಮತ್ತೆ ಜಿಲ್ಲಾ ಮಟ್ಟದ ಸಭೆಗಳಾಗಿರ್ಬೋದು, ಎಲ್ಲೂ ಕೂಡ ಅವರು ಕಾಣಿಸ್ಕೊಳ್ಳದೆ ಎಲ್ಲಾ ಸಭೆಗಳಿಗೂ ಗೈರಾಗ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಸಚಿವ ಸ್ಥಾನ ಸಿಗದೇ ಇರೋ ಕಾರಣ ಏನು ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಈಗ ಏನು ಮುನ್ಸ್ಕೊಂಡಿದ್ದಾರೆ ಅನ್ನೋ ಒಂದು ಇದಾಗಿರುವಂತ ಒಂದು ಒಂದು ಇದಿರುವಂತದ್ದು. ಜೊತೆಗೆ ಮೊನ್ನೆ ನಡೆದಂತಹ ವೀಕ್ಷಕರ ಸಭೆಯಲ್ಲೂ ಕೂಡ ಈ ಒಂದು ವಿಚಾರವಾಗಿ ಗದ್ದಲ ಕೂಡ ಆಗಿತ್ತು. ಯಾಕಂದ್ರೆ ಅಲ್ಲಿಯ ಸ್ಥಳೀಯ ಕಾರ್ಯಕರ್ತರು ನಮ್ಮ ಶಾಸಕರಿಗೆ ಮನ್ನಣೆಯನ್ನು ನೀಡ್ತಾ ಇಲ್ಲ ಪಕ್ಷದಲ್ಲಿ ಅನ್ನುವ ವಿಚಾರವಾಗಿ ಗದ್ದಲವನ್ನು ಕೂಡ ಮಾಡಿದ್ರು. ಇಂಚರ ಪ್ರವೀಣ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸದ್ಯ ನೋಡಿ, ಸಚಿವರ ಸ್ವಾಗತ ಸಮಾರಂಭ ಆಗಿರ್ಬೋದು, ಬರ ಪರಿಶೀಲನೆ ಸಭೆಗೂ ಕೂಡ ಚಕ್ರನ ಹಾಕಿದ್ರು. ಯಾಕಂದ್ರೆ ಸಚಿವ ಸ್ಥಾನ ನನಗೆ ಕೊಟ್ಟಿಲ್ಲ ಅಂತ ಹೇಳಿ ಮುನಿಸ್ಕೊಂಡಿರೋದು. ಹಾಗಾಗಿ ಯಾವುದೇ ಸಮಾರಂಭವನ್ನ ಮಾಡಿದ್ರು, ಅಂದ್ರೆ ಸಚಿವರ ಸ್ವಾಗತ ಸಮಾರಂಭ ಮಾಡಿದ್ರು ಕೂಡ ಹಾಜರಾಗಿಲ್ಲ. ಬರ ಪರಿಶೀಲನೆ ಸಭೆಗೂ ಕೂಡ ಹಾಜರಾಗಿಲ್ಲ. ಸಚಿವ ಸ್ಥಾನ ನನಗೆ ಕೊಟ್ಟಿಲ್ಲ, ಆದ್ರೆ ನಾನು ಸಚಿವ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿ ಆಗಿದ್ರೂ ಕೂಡ ನನಗೆ ಸಿಕ್ಕಿಲ್ಲ ಅಂತೇಳಿ ಮುನಿಸ್ಕೊಂಡಿರೋದು ರಮೇಶ್ ಬಂಡಿಸಿದ್ದೇಗೌಡರು. ಇತ್ತ ಶ್ರೀರಂಗಪಟ್ಟಣ ಶಾಸಕ ಹಾಗೂ ಜೆಸ್ಕಾಂ ಅಧ್ಯಕ್ಷರಾಗಿದ್ದಂತಹ ರಮೇಶ್ ಬಂಡಿಸಿದ್ದೇಗೌಡರು ಬಹಳಷ್ಟು ನನಗೆ ಸಿಕ್ಕಿಲ್ಲ ಈ ಒಂದು ಸಚಿವರ ಸ್ಥಾನ ಅಂತೇಳಿ ಮುನಿಸ್ಕೊಂಡಿರೋದು, ಬಹಳಷ್ಟು ನೊಂದುಕೊಂಡು ಬಿಟ್ಟಿದ್ದಾರೆ. ಹಾಗಾಗಿ ಯಾವುದಕ್ಕೂ ಕೂಡ ಬಂದಿಲ್ಲ, ಯಾವುದೇ ಸಚಿವರ ಸ್ವಾಗತ ಕಾರ್ಯಕ್ರಮಕ್ಕೂ ಬಂದಿಲ್ಲ,
ಅಷ್ಟು ಬೇಸರವಾಗಿದೆ ಅಂತೇಳಿ ಕಾರ್ಯಕ್ರಮಕ್ಕೆ ಬರದೇ ಆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯ ರಮೇಶ್ ಬಂಡಿಸಿದ್ದೇಗೌಡ ಸಚಿವ ಸ್ಥಾನ ಬಯಸಿ ಹಲವು ಬಾರಿ ದೆಹಲಿಯತ್ತ ಮುಖ ಮಾಡಿ ಹೋಗಿದ್ರು, ಅಲ್ಲೂ ಕೂಡ ಲಾಬಿಯನ್ನು ನಡೆಸಿದ್ರು. ಆದರೂ ಕೂಡ ಕೈ ತಪ್ಪಿ ಹೋಗಿದೆ ಸಚಿವ ಸ್ಥಾನ. ಹಾಗಾಗಿ ನಿರಾಶ್ರಿತರಾಗಿದ್ದಾರೆ. ಹಿರಿತನದ ಆಧಾರದ ಮೇಲೆ ಸಚಿವ ಸ್ಥಾನ ನನಗೆ ಸಿಗುತ್ತೆ ಅಂತೇಳಿ ಹೈಕಮಾಂಡ್ ಬಳಿ ಪುಟ್ಟ ಹಿಡಿದಿದ್ರು. ಆದರೂ ಕೂಡ ಸಚಿವರ ಸ್ಥಾನಕ್ಕೆ ನನ್ನ ಹೆಸರು ಬಂದಿಲ್ಲ ಅಂತೇಳಿ, ನನ್ನ ಹೆಸರು ಆಯ್ಕೆ ಆಗಿಲ್ಲ ಅಂತೇಳಿ ರಮೇಶ್ ಬಂಡಿಸಿದ್ದೇಗೌಡರು ಸದ್ಯ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ.